ನಕ್ಷತ್ರಗಳನ್ನ ನಾವು ನೋಡ್ಬೇಕು ಅಂದ್ರ ಇತ್ಲಾ ಕಡೆ ಯಾರು ಕಾಣಿಸ್ತಾರ? ಶುಕ್ರ ಕಾಣಿಸ್ತಾನ. ಅಲ್ಲ ಶುಕ್ರ ಅಂದ್ರ ಈಗ ನಾವ್ ಇನ್ನೂ ಹೊರಗ್ ಬಂದಿಲ್ಲ ಆಚಾರ. ಅಲ್ಲ, ನಿಮಗೆ ಇವತ್ ನೋಡ್ತಕ್ಕಂತಹದ್ದನ್ನ ಹೇಳ್ತಾ ಇದ್ದೇನೆ ಹೆಸರುಗಳು. ಹಾ ಸರಿ ಸರಿ ನಾವು ಸರಿ. ಇವತ್ತು ಆಕಾಶದಾಗ ಏನ್ ನೋಡ್ತೇವಲ್ಲ ಅದನ್ನ ಹೇಳಿಗತ್ತೇನಿ. ಹ್ಞೂನ್ರಿ ನಾವ್ ಹ್ಞೂನ್ರಿ ಹೊರಗ್ ಬಂದ್ಮೇಲೆ ಆಮೇಲೆ ನೋಡ್ರಂತ್ರಿ ಎಲ್ಲವಂತ ಆಮೇಲೆ ಗೊತ್ತಾಗ್ತದ. ಹ್ಞೂನ್ರಿ. ಶುಕ್ರ, ಚಂದ್ರ, ಶನಿ, ಆಮೇಲೆ ಗುರು, ಆಮೇಲೆ ಮಂಗಳ, ಇಷ್ಟ ಗ್ರಹಗಳು ಸರಿನಾ. ನಂತರದೊಳಗ ಇವತ್ತು ನಮ್ಗೆ ಆಕಾಶದಾಗ ಕಾಣಿಸ್ತಿರ್ತಕ್ಕಂತಹವುಗಳು ಆ ಎಲ್ಲಿ ಹೋದು? ಒಂದ್ ಸೆಕೆಂಡ್ ತಡ್ರಿ. ಓಕೆ. ಈಗ ಬೇರೆ ಬೇರೆ ಇದ್ದಿದ್ದಲ್ರಿ ಉಪನಿಷತ್ತುಗಳಾಗ್ಲಿ ಅಥವಾ ಈಗ ಬೃಹದಾರಣ್ಯಕಗಳು ಅಂತ ಹೇಳ್ತೀವಲ್ಲ, ಇಂಥವೆಲ್ಲದ್ರಾಗೂ ಇದ್ರ ಬಗ್ಗೆ ಬಹಳ ಉಲ್ಲೇಖ ಮಾಡ್ಕೊತ ಹೋಗ್ಯಾರ ಅವ್ರು. ಇವನ್ ಮನಸ್ಸು ಹೆಂಗ್ ಸಂಚಾರ ಮಾಡ್ತದ, ಮನಸ್ಸಿನ ವೃತ್ತಿಗಳೇನವ, ಅದನ್ನ ಹೆಂಗ್ ಕಂಡುಹಿಡಿಬೇಕು, ಪ್ರತಿಯೊಂದು ಅವೆಲ್ಲ ಡಿಟೇಲ್ ಆಗಲ್ಲಿ ಅವರು ಡಿಸ್ಕಸ್ ಮಾಡ್ಕೊತ ಹೋಗ್ತಾರೆ. ಸೊ ಅಂದ್ರೆ ಇವತ್ತೇನು ನಾವು ಮಾಡರ್ನ್ ವರ್ಲ್ಡ್ ಒಳಗೆ ಏನೆಲ್ಲ ಕಾಣಿಸ್ತಾವಲ್ಲ ನಮಗೇನು ವಿಷಯಗಳು, ಅಷ್ಟು ಆಲ್ರೆಡಿ ಅಬೌವ್ ಪ್ರೊವೈಡೆಡ್ ವಿತ್ ಅಕ್ಯುರಸಿ. ಹ್ಞೂನ್ರಿ. ಈ ನನ್ನ ಒಂದು ಅಭಿಪ್ರಾಯದೊಳಗ್ರಿ, ಮೂಲತಃ ಈಗ ಸೂಕ್ಷ್ಮ ಮತ್ತು ಸ್ಥೂಲ ಅನ್ನೋ ಒಂದು ಕಲ್ಪನೆ ಏನದ, ಈ ಮಕ್ಕಳಿಗೆ ಎಷ್ಟು ಆ ಒಂದು ಕಲ್ಪನಾ ಶಕ್ತಿ ಎಷ್ಟು ಅವ್ರಿಗೆ ಯೋಗ್ಯತಾನುಸಾರ ಎಷ್ಟು ಸಿಗ್ತದ ಅಷ್ಟು ಅದನ್ನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಒಳ್ಳೇದು. ಅಂದ್ರ ನಮ್ಮಲ್ಲಿ ಏನ್ ಮಾಡ್ಬಿಟ್ಟಾರಂದ್ರ ಅಲ್ಟಿಮೇಟ್ಲಿ ಐದರ್ ಬುಕ್ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಇವನಷ್ಟ ನೋಡಿ ಇದನ್ ಮಾಡ್ತಾರ. ಬಟ್ ಆಕ್ಚುಯಲ್ ಏನ್ ಸೂಕ್ಷ್ಮ ಮತ್ತು ಸ್ಥೂಲ ಏನದ, ಒಂದ್ ಸಣ್ಣ ಇರ್ಬಿಯಿಂದ ಹಿಡ್ಕೊಂಡು ಒಂದು ಇಡೀ ಬ್ರಹ್ಮಾಂಡದ ಗ್ಯಾಲಕ್ಸಿ ತನ ಇದನ್ನ ನಾವು ಫೀಲ್ ಮಾಡ್ಬೇಕು. ಈಗ ಹೆಂಗ್ ನಾವು ಮೊದ್ಲಿಗೆ ಸಣ್ಣವ್ರಿದ್ದಾಗ ಮಾಳ್ಗಿ ಮೇಲೆ ಮಲ್ಕೊಂಡು ವಿ ಯೂಸ್ ಟು ಫೀಲ್ ಇಟ್, ಹೌ ಬಿಗ್ ದ ಅಟ್ಲೀಸ್ಟ್ ಅರ್ತ್ ಅನ್ನೋದು ಎಷ್ಟು ದೊಡ್ಡದದ ಅನ್ನೋದನ್ನ ನಾವು ಫೀಲ್ ಮಾಡ್ತಿದ್ವಿ. ಅದು ಇವತ್ತಿನ ಹುಡುಗರಿಗೆ ಎಷ್ಟೋ ಇದಕ್ಕಿಲ್ಲ ಹುಡುಗರಿಗೆ. ಅದು ಒಂದೇದ್ದು, ಅದು ಫೀಲ್ ಆಗ್ಬೇಕು. ಚಿತ್ರ ನೋಡೋದಕ್ಕ ಮತ್ತೆ ಫೀಲ್ ಮಾಡ್ಕೊಳ್ಳೋದಕ್ಕೆ ಭಾಳ ಡಿಫ್ರೆನ್ಸ್ ಅದ. ಭಾಳ ಡಿಫ್ರೆನ್ಸ್. ಸೊ ಇದು ನಾವ್ ಎಷ್ಟ್ ಆಗ್ತದಷ್ಟು ನಮ್ಮ ಹುಡುಗರಿಗೆ ಇವತ್ತಿನ ದಿವಸದಾಗ ಮಾಳಿಗೆ ಏನ್ ಕಾಣ್ತದ, ಮಾಳಿಗೆ ಅಟ್ಲೀಸ್ಟ್ ಮಾಳಿಗೆ ಸಿಕ್ತಂದ್ರ ಸಾಕು, ಅಟ್ಲೀಸ್ಟ್ ಮಾಳಿಗೆ ಯುಟಿಲೈಸ್ ಮಾಡ್ಕೋಬೇಕು. ಇದು ಒಂದು ವಿಚಾರ. ಜಾಯ್ನ್ ಆದ್ರ ಆಚಾರ. ಹಾ ಆಚಾರ ನಿಮ್ ಮಾತಾಡಿ. ಬರ್ರಿ ಹೊರಗ್ ಬಂದ್ರೆ ಚಲೋ. ಎಲ್ಲಾರು ಮೇಲೆ ಬಂದಾರ ಕ್ಲೀನ್ ಆಗಿ. ಮೇಲೆ ಬಂದ್ರನ ಕ್ಲೀನ್ ಆಗಿ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಆನ್ ಆಗ್ತದೇನಿ ಇದ್ರೊಳಗ? ಬ್ಯಾಕ್ ಕ್ಯಾಮ್ರಾ ಆಪ್ಷನ್ ಇಲ್ಲನ್ರಿ? ಎಲ್ಲ ಆನ್ ಮಾಡಿ. ಅದಲ್ಲ ನಿಮ್ ಮೊಬೈಲ್ದಾಗ ಆಪ್ಷನ್ಸ್ ಅದ ರೀ ಬ್ಯಾಕ್ ಕ್ಯಾಮ್ರಾ. ಲೇಸರ್ ಕಾಣಿಸ್ತದಲ್ರಿ? ಕಾಣಿಸ್ತದೆ ಲೇಸರ್ ಕಾಣಿಸ್ತದೆ. ಆಕಾಶಕ್ಕೆ ಬಿಟ್ಟಿದ್ರೆ ನನಗ್ ಗೊತ್ತಾಗೋಲ್ತಲ್ಲಿ ನನ್ ಜೂಮ್. ನಿಮಗ ಚಂದ್ರ ನೋಡ್ರಿ, ಈಗ ಪಶ್ಚಿಮಕ್ಕೆ ಮುಖ ಮಾಡ್ಕೊಂಡು ಬಂದ್ಬಿಡ್ರಲ್ಲ ಎಲ್ಲಾರು. ಹೊರಗೆ ಬಂದ್ರಿ ನೀವು ಟೆರೆಸ್ ಮೇಲೆ, ನಿಮ್ ಟೆರೆಸ್ ಮೇಲೆ ಪಶ್ಚಿಮ ದಿಕ್ಕಿಗೆ. ಪಶ್ಚಿಮ ದಿಕ್ಕಿಗೆ ಚಂದ್ರ ಮತ್ತ ಅದ್ರ ಕೆಳಗ ಒಂದು ಗ್ರಹ ಚಂದ್ರ ಕಾಣಿಸ್ತಾನ, ಗೊತ್ತದ ರೀ? ಚಂದ್ರನಿಂದ ಸೀದಾ ಕೆಳಗಡೆ ನೋಡ್ರಿ, ಚಂದ್ರನಿಂದ ಕೆಳಗಡೆ ಇನ್ನೊಂದು ದೊಡ್ಡ ಬ್ರೈಟ್ ಸ್ಟಾರ್ ಅದ ಒಂದು. ಹೌದು, ಅದು ಶುಕ್ರ. ಇದು ಶುಕ್ರ. ಬಹಳ ಹೊಳಿತಾನ. ಚಂದ್ರನಿಂದ ಸೀದಾ ಕೆಳಗಡೆ. ಹೌದು.
ಕಾಣಿಸ್ಲಿರ್ತದೆ ಎಲ್ಲರಿಗೂ, ಯಾರಿಗಾರು ಕನ್ಫ್ಯೂಷನ್ ಆಗ್ಲಿರ್ತದೇನೋ? ಎಲ್ಲಾರು ಟೆರೆಸ್ ಮೇಲೆ ಇದ್ದೀರಿ? ನಾನ್ ಟೆರೆಸ್ ಮೇಲೆ ಇದೀನ್ರಿ. ಹೌದಾ? ಹಾ ಸೃಷ್ಟಿ, ಆಯಾಚಿತ್ತು ಮತ್ತೆ ವಿಷ್ಣು, ರೋಹಿತ್, ನಾವು ಕುಂಬಾರ, ಹೊರಗಡೆ ಇದೀವಿ, ಬಟ್ ಮುರುಗೇಶ್. ಟೆರೇಸ್ ಮೇಲೆ ಇಲ್ಲ, ಹೊರಗಡೆ ಇದೀವಿ. ಕಾಣಿಸ್ಲಿಕ್ಕೆ ಹೌದು. ಪಶ್ಚಿಮ ದಿಕ್ಕಿಗೆ ನೋಡ್ರಿ. ಹೌದ್ರಿ ಹೌದು. ಹಾ ಚಂದ್ರನಿಂದ ಸೀದಾ ಒಂದು ಸ್ವಲ್ಪ ಕೆಳಗಡೆ ಹಿಂಗ ಸ್ಟ್ರೇಟ್ ಲೈನ್ ಎಳ್ಕೊಂಡ್ರೆ ನಿಮ್ಗೊಂದು ಕಾಣಿಸ್ತಾನ, ಅವ ಶುಕ್ರ, ಸರಿನಾ? ಹಾ ಈಗ ಶನಿ ನೋಡ್ಬೇಕಂದ್ರೆ ಸ್ವಲ್ಪ ಕಣ್ಣಿಗೆ ಸ್ವಲ್ಪ ಕೆಲ್ಸ ಕೊಡ್ರಿ. ಚಂದ್ರ ಅದಲ್ಲ, ಚಂದ್ರನಿಂದ ಒಂದ್ 4 ಫೂಟ್ ಮೇಲೆ ನೋಡ್ರಿ ಒಂದ್ ಚಿಕ್ಕಿ ಕಾಣಿಸ್ತದ. ಹೌದು, ಸಣ್ಣ ಚಿಕ್ಕಿ ಕಾಣಿಸ್ತದೆ. ಅದು ಶನಿ ಅವ. ಹಾ ಹಾ ಚಂದ್ರನಿಂದ ಸ್ವಲ್ಪ ಮೇಲ್ಗಡೆ ಒಂದ್ ಸಣ್ಣ ಚಿಕ್ಕಿ, ಒಂದ್ ಸ್ವಲ್ಪ ನೀವು ಕಣ್ಣಿಗೆ ಕೆಲ್ಸ ಕೊಡ್ಬೇಕು, ಇಲ್ಲಾಂದ್ರೆ ಕಾಣಿಸಂಗಿಲ್ಲ. ಸೂಕ್ಷ್ಮ ಹೌದು ಇದ್ದಾನೆ. ಹೌದು ಹೌದು. ಅವ ಶನಿ ಅಂತ ಕರ್ಸ್ಕೊಳ್ತಾನ. ನಿನ್ನೆ ದಿವಸ ನೀವು ನೋಡಿದ್ರ ಶುಕ್ರನ ಬಾಜುಕ್ಕಿದ್ದ ಚಂದ್ರ. ಓ ಕೆಳಗ ಕೆಳಗ ಶುಕ್ರನ ಆಲ್ಮೋಸ್ಟ್ ಬಾಜುಕ್ಕಿದ್ದ ನಿನ್ನೆಗೆ. 5 ಫೂಟ್ ಐದಲ್ಲ, ಕೆಳಗ. ಸರಿ ಸುಮಾರು ನಿಮ್ಗೊಂದು 15 ಫೂಟ್ ಕೆಳಗದ ಅದು. ಹಾ 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 ಅಷ್ಟು ಕೆಳಗಡೆ ನಿಮ್ಗಲ್ಲಿ ಶುಕ್ರನಿಂದ ಮೇಲ್ಗಡೆ ಚಂದ್ರ, ಚಂದ್ರನಿಂದ ಮೇಲ್ಗಡೆ ಶನಿ ಶನಿ ಕಾಣಿಸಿದ್ನಾ? ಹೌನ್ರಿ. ಹಂಗೆ ಆ ಶನಿಯಿಂದ ನೀವು ಇತ್ಲಾ ಕಡೆ ಪೂರ್ತಿ ಪೂರ್ವ ದಿಕ್ಕಿಗೆ ಬರ್ರಿ, ನೋಡ್ಕೊಂಡ ಶನಿಯಿಂದ ಒಂದು ಸ್ಟ್ರೇಟ್ ಲೈನ್ ಅದೇ ಎಳ್ಕೊಂಡು. ಸ್ಟ್ರೇಟ್ ಲೈನ್ ಆಗ್ರಿ. ಅದೇ ಸ್ಟ್ರೇಟ್ ಲೈನ್ ನಾಗ ಇನ್ನೊಂದು ಬ್ರೈಟ್ ಸ್ಟಾರ್ ಕಾಣಿಸ್ತದ ನಿಮ್ಗೆ. ಹೌದು, ಬ್ರೈಟ್. ಹೌದು, ಅದು ಗುರು. ಗುರು. ಇಲ್ಲ ನೋಡಿ, ಹೆಂಗ್ ಗೊತ್ತ ಹಿಡಿಬೇಕ್ರಪ್ಪ ನಿಮ್ಗೆ? ಕನ್ಫ್ಯೂಷನ್ ಆಗ್ತದೆ. ಎಲ್ಲ ಇಷ್ಟೊಂದ್ ನಕ್ಷತ್ರಗಳವ, ನಕ್ಷತ್ರಕ್ಕೂ ಮತ್ತೆ ಗ್ರಹಕ್ಕೂ ಹೆಂಗ್ ಡಿಫ್ರೆನ್ಸ್ ಗೊತ್ತ ಹಿಡಿಬೇಕು ನಾವು ಅಂತ. ಬ್ಲಿಂಕ್ ಆಗುದ? ನೀವು ಈ ಗ್ರಹ 2 ಸೆಕೆಂಡ್ ನೋಡ್ಕೊತ ಹಿಂಗ್ ಕಣ್ಣು ಬೆಳಗಿಸ್ಲಾರ್ದ ನೋಡ್ರಿ, ಇದು ಬ್ಲಿಂಕ್ ಆಗುದಿಲ್ಲ ನಿಮ್ಗ. ಒಂದ್ ನಿಮಿಷ. ಗ್ರಹ ಏನದಲ್ಲ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಪಕ್ಕ 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 ಅಂತ ಅನ್ನೋದಿಲ್ಲ. ಓಕೆ. ನೋಡ್ಲಿಕ್ಕೆ ಗುರು ನೋಡ್ರಿ, ಶುಕ್ರ ನೋಡ್ರಿ, ಪಕ್ಕ ಪಕ್ಕ ಅನ್ನೋದಿಲ್ಲ. ಮಿಣಿ 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 ಅಂತ ಅನ್ನಂಗಿಲ್ಲ. ನೋಡ್ಲಿಕ್ಕತ್ತೀರೇನು? ಯಾವ ಕೂಡ ಬ್ಲಿಂಕ್ ಆಗುದಿಲ್ಲ. ಹೌದಾ? ಅದೇ ಯಾವ್ದಾದ್ರು ಅಲ್ಲಿ ಇರೋ ಪಕ್ಕದಲ್ಲಿ ಇರ್ತಕ್ಕಂಥ ಯಾವ್ದೇ ಒಂದು ನಕ್ಷತ್ರ ನೋಡ್ರಿ, 1-2 ಸೆಕೆಂಡ್. ಆ ಕಡೆ ಅದರ ಪಕ್ಕಕ್ಕೆ ಒಂದದ ರೈಟ್ ಸೈಡ್, ಹಾ ಅದು ಬ್ಲಿಂಕ್ ಪಕ್ಕ 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 ಅಂತದಿಲ್ಲ. ಹೌದು, ಹೌದಿಲ್ಲ? ಹೀಗೆ ಮಾಡೋದ್ರಿಂದ ಗೊತ್ತ ಹಿಡಿಬೇಕು ನಕ್ಷತ್ರ ಯಾವ್ದು, ಗ್ರಹ ಯಾವ್ದು ಅಂತ ಆಕಾಶದಾಗ. ತಿಳಿಯಕತ್ತದ? ಈಗ ಶುಕ್ರ, ಶನಿ, ಚಂದ್ರ, ಶನಿಯಿಂದ ಮೇಲೆ ಬಂದ್ರೆ ಇಲ್ಲಿ ಗುರು. ನಿಮ್ಗೆ ಇಲ್ಲಿ ಮೊಬೈಲ್ನಾಗ ಕ್ಲೀನ್ ಆಗಿ ಕಾಣಿಸ್ಬಾರ್ದು ಲೇಸರ್ ಲೈಟ್, ಇಲ್ಲಾಂದ್ರೆ ಅದ್ ನಮಗೆ ಇಲ್ಲಿ ಪೂರ್ತಿ ಕ್ಲೀನ್ ಆಗಿ ಕಾಣಿಸ್ತದೆ. ನೀವು ಆನ್ ಸ್ಪಾಟ್ ಒಳಗಿದ್ರೆ ಅಲ್ಲಿ ತನಕ ಲೈನ್ ಹೋಗ್ತದ ಅದು. ನಾನು ಆದ್ರೆ ಅದನ್ನೊಂದು ವಿಡಿಯೋ ಮಾಡ್ಬೇಕಂದ್ರೆ ಗ್ರೂಪ್ನಾಗ ಬಿಡ್ತೇನಂತ. ಆಮೇಲೆ ನೀವ್ ಅದನ್ನ ವಿಡಿಯೋ ಆಫ್ ಮಾಡ್ತೀನಿ ವಿಡಿಯೋ, ನೀವ್ ಅದನ್ನ ಇದ್ ಮಾಡ್ಕೋರಿ. ಆಮೇಲೆ ಯಾವ್ದಂತ ಗೊತ್ತಿಡಿರಿ, ಸರಿನಾ? ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತೀನಿ. ಹಂಗ ಈ ಗುರುವಿನಿಂದ ಸ್ಟ್ರೇಟ್ ಕೆಳಗಡೆ ಬರಿ, ಸ್ವಲ್ಪ ಎಡಗಡೆ ಗುರುವಿನಿಂದ ಕೆಳಗಡೆ ಸ್ಟ್ರೇಟ್ ಸ್ವಲ್ಪ ಎಡಗಡೆ ಭಾಗಕ್ಕೆ ಬಂದ್ರೆ ಕೆಂಪಂದು ಒಂದು ಡಾಟ್ ಕಾಣಿಸ್ತದ. ಕೆಂಪಂದ್ ಡಾಟ್ ರೀ? ನೀವು ಪಶ್ಚಿಮಕ್ಕೆ ಮುಖ ಮಾಡಿ ಸೀದಾ ನಿಂತ್ರ ನಿಮ್ಮ ಎಡಗಡೆ ಬಾಜು ಒಂದು ಡಾಟ್ ಕಾಣಿಸ್ತದೆ ಕೆಂಪದು. ಸೀದಾ ಕುತ್ತಿಗೆ ಎಬ್ಸದ ಬೇಡ, ಮೇಲೆ ಕೆಂಪು ಡಾಟ್ ಕಾಣಿಸ್ಲಿರ್ತದೇನು ನಿಮ್ಗೆ? ಮುಂದ್ಗಡೆ ಮನಿ ಇದ್ರೆ ಗೊತ್ತಾಗುದಿಲ್ಲ. ದೊಡ್ಡ ಮನಿ ಏನ್ರಿ ಮುಂದ್ಗಡೆ ಇದ್ದು ಅಂದ್ರೆ ಕಾಣಿಸುದಿಲ್ಲ. ಇಲ್ಲ, ಸ್ವಲ್ಪ ಲೈಟ್ ಅದ ರೀ. ಅಂದ್ರ ಇಲ್ಲೊಂದು ದೊಡ್ಡ ಒಂದು ಬೆಳಕಿನ ಲೈಟ್ ಅದ, ಅದ್ರ ಸಂಬಂಧ ನಮ್ಗೆ ಐಡಿಯಾ ಬರೋದು. ಬಹಳ ಸಣ್ಣ ಕಾಣಿಸ್ತದ, ಬಹಳ ಸಣ್ಣ ಕಾಣಿಸ್ತದ. ಸ್ವಲ್ಪ ಮಬ್ಬ ಅದ ರೀ ಅದು. ಕೆಂಪು ಕಾಣಿಸ್ತದ, ಕೆಂಪು ಕಲರ್ದು ನೋಡ್ಬೇಕು. ಸ್ವಲ್ಪ ನೀವು ನೋಡಿದ್ರೆ ಕೆಂಪು ಕಾಣಿಸ್ತದ ಅದು. ಒಂದ ನಿಮಿಷ ನೀವು ಅದ್ ನೋಡ್ಕೊಂಡು ಇಟ್ಕೋರಿ. ರಾತ್ರಿ 9 ಗಂಟೆ ಸುಮಾರಿಗೆ ನಿಮ್ಗೆ ಮೇಲೆ ಬರ್ತದ ಅದು, 45 ಡಿಗ್ರಿ ಮೇಲೆ. ಅವಾಗ ಕ್ಲೀನ್ ಆಗಿ ಕಾಣಿಸ್ತದೆ. ಅದ್ ಸ್ವಲ್ಪ ಅಂದ್ರ ಲೈಟ್ ಅದ, ಅಂದ್ರ ಬಹಳ ಇದು ಕಾಣಿಸೋಲ್ತದ. ಇವನಿಂದ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನೀವು ನಿಂತ್ರೆ ಗುರು ಇದ್ದಾನಲ್ರಿ, ಗುರುವಿನಿಂದ ಸ್ಟ್ರೇಟ್ ಲೈನ್ ಎಳ್ಕೊಂಡ್ರಿ ಅಂದ್ರ ಎಡಗಡೆ ಬಾಜುಕ್ ಬರೋಬ್ಬರ್ 10 ಫೂಟ್ ಅದ ರೀ ಅದು. ಹಿಂಗ್ ಸ್ಟ್ರೇಟ್ ಲೈನ್ ಎಳ್ಕೊಂಡ್ರೆ ಸಾಧಾರಣ ಅಷ್ಟಕ್ಕೆ ಬರ್ತದ. ಅಲ್ಲಿಗೆ ಒಂದು ಡಾಟ್ ಕಾಣಿಸ್ತದ. ಅದ್ ನೀವು ಇನ್ನೊಂದ್ ಸ್ವಲ್ಪ ಹೊತ್ತು ನಿಂತ ರಾತ್ರಿ ಹೊತ್ತಿಗೆ ನೀವು ನೋಡಿದ್ರಿ ಅಂದ್ರೆ ಸ್ವಲ್ಪ ಮ್ಯಾಲೆ ಬರ್ತದ. ರಾತ್ರಿ 10-11 ಗಂಟೆ ಸುಮಾರು ನೋಡ್ರಿ,
ಪೂರ್ವ ದಿಕ್ಕಿಗೆ ಇನ್ನು ಮ್ಯಾಲ್ ಬರ್ತದೆ ಗುರುನ ಸ್ವಲ್ಪ ಗುರುನ ಇನ್ನು ಹತ್ರ ತಲೆ ಬರ್ತದೆ. ಮ್ಯಾಲಿನ ತನಕ ಬರ್ತದ. ಹಾ, ತಲಿ ಮ್ಯಾಲಿನ ಹತ್ರ ಬರ್ತದ, ಗುರುವಿನ ತನಕ ಬರ್ತದ. ಅವಾಗ ನಿಮ್ಗೆ ಕ್ಲೀನ್ ಆಗಿ ಕಾಣಿಸ್ತದೆ, ಕೆಂಪದ ಇರ್ತದ ಅದು. ಹಿಂಗಾಗಿ Okay. ಆರಾಮಾಗಿ ಐಡೆಂಟಿಫೈ ಮಾಡಬಹುದು ನೀವು ಅದನ್ನ. ಈಗ ಚಂದ್ರನಿಂದ ಶುಕ್ರ ಎಷ್ಟು ಡಿಸ್ಟೆನ್ಸ್ ಅದಲ್ರಿ? ಹಾ ಚಂದ್ರನಿಂದ ಎಷ್ಟು ಶುಕ್ರ ಡಿಸ್ಟೆನ್ಸ್ ಇದ್ದಲ್ಲ, ಆಲ್ಮೋಸ್ಟ್ ಹಾ ಅದು ಗುರುವಿನಿಂದ ಡಿಸ್ಟೆನ್ಸ್ ನಾಗ ಇದ್ದಾನ. ಹಂಗ ಹೇಳ್ಲಿಕ್ ಬರಂಗಿಲ್ರಿ. ಹಂಗ ಹೇಳಿದ್ರೆ ಇದು ಸರ್ಕ್ಯುಲರ್ ಅದು. ಅಂದಾಜ್ ಹೇಳಿದೆ, ಹಾ ನಮಗೇನ್ ಕಾಣಿಸ್ತದೆ ಅದು ಆ ಲೆಕ್ಕದ ಮೇಲೆ. ಹಾ ಹಾ ಹಂಗ ನೋಡಿದ್ರೆ ನಿಮ್ಗೆ ಸಾಧಾರಣ ಒಂದು ಸ್ಟ್ರೇಟ್ ಲೈನ್ ಹಾಕೊಂಡ್ರೆ ಅಷ್ಟ ಡಿಫ್ರೆನ್ಸ್ ಬರ್ತದ ನಿಮ್ಗಲ್ಲಿ. ಸರಿನಾ? ಹಾ ಇಲ್ಲಿ ತನಕ ಹಾ ಇವತ್ತಿಗೆ ನಮಗ್ ಕಾಣಿಸ್ತಿರ್ತಕ್ಕಂಥ ಗ್ರಹಗಳು ಇವು: ಶುಕ್ರ, ಹ್ಞೂ ಚಂದ್ರ, ಶನಿ, ಗುರು ಮತ್ತು ಮಂಗಳ. ಹೌದಾ? ಹಾ ಈಗ ನಕ್ಷತ್ರ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ನಕ್ಷತ್ರ ನಾವು ಸುಲಭವಾಗಿ ಪ್ರಯತ್ನ ಮಾಡ್ಬೇಕು ಅಂದ್ರೆ ಗುರು ನೋಡಿದ್ರೆ, ಗುರು ಗುರು ನೋಡ್ರಿ. ಗುರುವಿನಿಂದ ಬಲಗಡೆ ಇನ್ನೊಂದು ಅದಕ್ಕೊಂದು ನಕ್ಷತ್ರ ಕಾಣಿಸ್ತದ. ಅದು ಗುರುವಿನಿಂದ ಒಂದು 5 ಫೂಟ್ ಅದ. ಹಾ, ಬಲಗಡೆ ಕಾಣಿಸ್ತೇನ್ರಿ? ಹಾ. ಅಲ್ಲೇ 5 ಅದು ನಕ್ಷತ್ರವ. ಬಲಗಡೆ. 1 2 3 4 5 ವಿ ಶೇಪ್ ಒಳಗವ ನೋಡ್ರಿ. ವಿ ಶೇಪ್, ವಿ. ವಿ ಗುರುವಿನ ಬಾಜುಕ ಬಲಗಡೆ ವಿ ಶೇಪ್, ವಿ. ವಿ ಫಾರ್ ವ್ಯಾನ್. ವಿ ಶೇಪ್ ರೀ. ಹಾ ಒಂದ್ 3 ಸ್ಟ್ರೇಟ್ ಲೈನ್ ಆಗವ. ಹೌದು, ಅದು ವಿ ಆಗ್ತದ ನೋಡ್ರಿ. ನಿಮ್ಗ್ ಗುರು ಕಾಣಿಸ್ಲಿಕತ್ತಾನ? ಹಾ ಗುರು ಕಾಣಿಸಿದ ಅಂದ್ರ ಗುರುವಿನಿಂದ ಬಲಗಡೆ 5 ಫೂಟ್ ಹೋದ್ರ ನಿಮ್ಗ ಅಲ್ಲಿ ಒಂದು ಸ್ವಲ್ಪ ಕೆಂಪ್ ತರದ ಒಂದು ಸ್ಟಾರ್ ಕಾಣಿಸ್ತದ, ವೈಟ್ ಅಲ್ಲ, ಸ್ವಲ್ಪ. ಹೌದಾ? ಹೌದು ಹೌದು. ಹಾ, ಅದರಿಂದ ಚೂರು ಮೇಲ್ಗಡೆ ಹೋದ್ರ ಒಂದ್ ಸ್ಟಾರು, ಅದರಿಂದ ಚೂರು ಮೇಲ್ಗಡೆ ಹೋದ್ರ ಒಂದ್ ಸ್ಟಾರು, ಮತ್ ಹಿಂಗ್ ಬಂದ್ರೆ ವಿ ಬರ್ತದೆ ಶೇಪ್, ಹೌದು ಆಕೃತಿ. ಹೌದು ಕಾಣಿಸ್ತದೆ ಕಾಣಿಸ್ತದೆ ನಿಮ್ಗೆಲ್ಲರಿಗೂ? ಅಲ್ಲಿ ಅಲ್ಲಿಂತ್ರ ಮ್ಯಾಲ ಬಂದದ, ಮ್ಯಾಲಿಂತ್ರ ಆ ಕಡೆ ಬಂದದ. ವಿ ಆಮೇಲೆ ಆ ಕಡೆಂತ್ರ ಈ ಕಡೆ ಕೆಳಗ ಬಂದ. ಸಿಕ್ತೇನು? ಎಲ್ಲರಿಗೂ ಅರ್ಥ ಆಗ್ಲಿತ್ತದ? ಸಿಕ್ಕದ್ರಿ, ಕಾಣಿಸ್ತದೆ. ಈ ಸೈಡ್ ಕಾಣ್ತು, ಕಾಣಿಸ್ತದೆ. ಮೊಬೈಲ್ ಕ್ಯಾಮ್ರಾಗ ಬರಬಾರ್ದು ನೋಡ್ರಿ, ಇಲ್ಲಾಂದ್ರೆ ನಿಮಗ್ ಪೂರ್ತಿ ಗೊತ್ತಾಗ್ಬಿಡ್ತಿತ್ತ. ಈ ಲೇಸರು ಕಾಣಿಸಬಾರ್ದು ನಿಮ್ಗ ಅದ್ರಾಗ. ಇಲ್ಲಿಂದ ಬರ್ಲಿಕ್ಕತ್ತದ, ಅಲ್ಲಿಗೆ ಹೋಗಬಾರ್ದು. ಆ ಕಡೆಯಿಂದ ಆ ಕಡೆ ಇಲ್ಲಿಂದ ಆ ಕಡೆಯಿಂದ ಅಚ್ಚಾ, ಅದು ಲೇಸರ್ ಹೆಂಗ್ ಅದು ವರ್ಕ್ ಆಗ್ತಾರೆ ಅಂದ್ರೆ ಅದನ್ನ ನೀವು ಅದು ಫ್ಲಾಶ್ ಅದಕ್ಕೆ ಡೈರೆಕ್ಟ್ ಆಗಿ ಆಗ್ತದೇನ್ರಿ? ಡೈರೆಕ್ಟ್ ಅದ್ ನಮ್ದು ಏನ್ ಪಾಯಿಂಟ್ ಅದಲ್ರಿ ಆಕಾಶದೊಳಗ, ಅದ ಪಾಯಿಂಟ್ ತನಕನ ಹೋಗ್ತದೆ. 500 ನ್ಯಾನೋಮೀಟರ್ ಇರ್ತದೆ ಇದು. ಹಾ 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 ಹಾ. ಹಿಂಗಾಗಿ ಅಲ್ಲಿ ತನಕನ ಹೋಗ್ತದೆ, ಪೂರ್ತಿ ಕಾಣಿಸ್ತದೆ ಎಲ್ಲರಿಗೂ. ಎಲ್ಲಿ ನೋಡ್ಬೇಕು ಅನ್ನೋದು ಗೊತ್ತಾಗ್ಬಿಡ್ತದೆ ಪೂರ್ತಿ ಟಾರ್ಗೆಟ್ ತನಕ. ಸರಿ 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 ಸರಿ. ಓಕೆ ಓಕೆ. ನಾ ಈಗ ವಿಡಿಯೋ ಮಾಡಿ ಬಿಡ್ತೇನೆ ನೋಡ್ರಿ, ನಿಮ್ಗೆ ಕ್ಲಿಯರ್ ಆಗ್ತದ ಆಮೇಲೆ. ಹಾ, ಅದು ಅನುಕೂಲ ಆಗ್ತದೆ. ಹೌದು, ಅನುಕೂಲ ಆಗ್ತದೆ. ಹಾ, ಈಗ ನಾ ಹೇಳಿರ್ತೇನೆ, ಅಲ್ಲಿ ವಿಡಿಯೋನ್ಯಾಗ ಗೊತ್ತ ಹಿಡೀರಿ ಅದೇನಂತ ಹೇಳಿ. ಹಾ, ಈಗ ಗೊತ್ತಾತ. ಇದಕ್ಕ ರೋಹಿಣಿ ಶಕಟ ಅಂತ ಕರೀತಾರ. ಇದು ನೋಡ್ರಿ, ಶಕಟ ಅಂದ್ರೆ ಏನು? ಎತ್ತಿನ ಬಂಡಿ ಅಂತ ಅರ್ಥ. ಇದು ನೋಡ್ರಿ ವಿ, ಈ ವಿ ಒಳಗ ನಡುವೆ ಏನದ ಪಾಯಿಂಟ್ ಏನದ, ವರ್ಟೆಕ್ಸ್ ಇಂದ ಮುಂದ್ಗಡೆ ಮತ್ತೊಂದು ಸ್ಟಾರ್ ಅದ. ವರ್ಟೆಕ್ಸ್ ಇಂದ ಮುಂದ್ಗಡೆ ಮತ್ತೊಂದು ಸ್ಟಾರ್ ಅದ ನೋಡ್ರಿ. ವಾಯ್ ಆಗ್ತದ ಅವಾಗ ಅದು WXY. ವರ್ಟೆಕ್ಸ್ ಅಂದ್ರೆ ಗೊತ್ತಾತಲ್ಲ, ಅಲ್ಲಿ ವಿ ಪಾಯಿಂಟ್ ಏನದಲ್ಲ, ಆ ಪಾಯಿಂಟ್ ಇಂದ ಮೇಲ್ಗಡೆ ಇನ್ನೊಂದು ಸ್ಟಾರ್ ಅದ. ಅದನ್ನ ಇಷ್ಟು ಕೂಡ್ಸಿದ್ರೆ ವಿ. ಇದು ಹೆಂಗ್ ಕಾಣಿಸ್ತದ ಅಂದ್ರೆ ಎತ್ತಿನ ಬಂಡಿ. ಎತ್ತಿನ ಬಂಡಿ ಅಂದ್ರೆ ಇವತ್ತು ನಾವು 4 ಗಾಲಿ ಬಂಡಿ ನೋಡ್ತೇವೆ, ಹಂಗಲ್ರಿ. ಮೊದ್ಲಿಂದ್ರೊಳಗೆ 2 ಗಾಲಿ ಬಂಡಿ ಇರ್ತಿದ್ದು. ನನ್ನ ಧ್ವನಿ ಕೇಳಿಸ್ಲಿಕತ್ತದ? ಹಾ, ಕೇಳಿಸ್ಲಿಕ್ಕತ್ತದ್ರಿ. ಜಸ್ಟ್ ವಿ ಆರ್ ಟ್ರೈಂಗ್ ಟು ವಿಜುವಲೈಸ್ ಇಟ್. ಸ್ವಲ್ಪ ನೀವು ಕಣ್ಣಿಗೆ ಕೆಲಸ ಕೊಡ್ಬೇಕು. ಬಹಳ ಲೈಟಿಂದ್ರೊಳಗಿದ್ರೆ ಲಘು ಗೊತ್ತ ಹಿಡಿಯಂಗಿಲ್ಲ, ಅವು ಕಣ್ ಬಹಳ ಸೂಕ್ಷ್ಮ ಇರ್ತಾವ. ಆಮೇಲೆ ನೀವು ಸಿಟಿ ಒಳಗಿರೋದ್ರಿಂದ ಅಕ್ಕುರ್ದು ಬ್ರೈಟ್ನೆಸ್ ಮೊದ್ಲ ಕಡಿಮೆ ಅದ, ಹಿಂಗಾಗಿ ಇನ್ನಷ್ಟು ಕಡಿಮೆ ಆಗ್ತದ ಕಣ್ಣಿಗೆ ಕಾಣಿಸೋದು. ನೋಡ್ರಿ ಅಲ್ಲಿ ಅದು ಶಕಟ ಅಂದ್ರೆ 2 ವೀಲರ್ ಬುಲ್ಲಕ್ ಕಾರ್ಟ್ ಇದ್ದಂಗ ಹಂಗಿರ್ತದ ಅದು. ಅದಕ್ಕೆ ರೋಹಿಣಿ ಶಕಟ ಅಂತ ಹೆಸರು. ನೀವೀಗ ಇನ್ನೊಂದು ಗುರುವಿನಿಂದ ಬಲಗಡೆ ಬಾಜುಕ್ಕೆ ಏನೊಂದು ಬ್ರೈಟ್ ಸ್ಟಾರ್ ನೋಡಿದ್ರಿ, ಅದು ರೋಹಿಣಿ ನಕ್ಷತ್ರ. ಗೊತ್ತಾಯ್ತಾ? ನೀವು ಗುರುವಿನಿಂದ ಬಲಗಡೆ ಬಾಜುಕ್ಕೆ ಏನ್ ನೋಡಿದ್ರಿ, ಅದು ರೋಹಿಣಿ ನಕ್ಷತ್ರ. ಕಾಣಿಸ್ತೇನು ಎಲ್ಲರಿಗೂ? ರೋಹಿಣಿ ನೋಡ್ಬಿಡ್ರಿ, ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ಆಮೇಲೆ ನೋಡ್ರಿ. ರೋಹಿಣಿ ನೋಡ್ರಿ. ಹಾ, ಬಲಗಡೆ ಕಾಣಿಸಿದ್ದು ರೋಹಿಣಿ, ಸರಿನಾ? ಹಿಂಗೆ ರೋಹಿಣಿಯಿಂದ ಕೆಳಗಡೆ ಬಲಗಡೆ ಬಾಜು ನೋಡ್ರಿ ಒಂದು. ಅದಕ್ಕೆ ನಿಮ್ಗೆ ಅನುಕೂಲ ಮಾಡ್ಬೇಕು ಅಂದ್ರೆ 3 ಬೆಲ್ಟ್ ಕಾಣಿಸ್ತಾವ, 3 ಸ್ಟ್ರೇಟ್. ಸ್ವಲ್ಪ ರೋಹಿಣಿಯಿಂದ ಎಡಗಡೆ ಬಾಜು, ಸಾರಿ ಬಲಗಡೆ ಬಾಜು ಹೊಳ್ರಿ. ಸ್ವಲ್ಪ ರೋಹಿಣಿಯಿಂದ ಬಲಗಡೆ ಬಾಜು
ರೋಹಿಣಿ ನಕ್ಷತ್ರ ಗೊತ್ತಾತ, ಅಲ್ಲಿಂದ ಬಲಗಡೆ ಹೊಳ್ಳಿದ್ರ ಕಂಟಿನ್ಯೂ 3 ಸ್ಟಾರ್ಸ್ ಅವ, 1 2 3 ಒಂದ್ರ ಕೆಳಗ ಅದು ಆಲ್ಮೋಸ್ಟ್ ರೋಹಿಣಿ ನಕ್ಷತ್ರದಿಂದ ಒಂದೇನಿಲ್ಲ ಅಂದ್ರು 20 ಫೀಟ್ ಅದ ರೀ ಕೆಳಗ. ಸರಿ. ಹಾ ಅದೇನದಲ್ಲ ಅದಕ್ಕ ಮಹಾವ್ಯಾಧ ಅದು ನೋಡ್ರಿ. ಆ 3 ಅದ್ರ ನಡುವಿಂದ್ರ ಸ್ಟ್ರೇಟ್ ಎಡಗಡೆ ಒಂದದ ಕೆಂಪ್ ಕಲರ್ದು, ನಡುವಿಂದ್ರ ಸ್ಟ್ರೇಟ್ 3 ಲೈನ್ ಅವ ಇಲ್ರಿ, ಅವು ಲೈನ್ ಹಿಡಿದ 3 ನಕ್ಷತ್ರವ, ನಡುವಿಂದ್ರ ಸ್ಟ್ರೇಟ್ ಎಡಗಡೆ ಒಂದ್ ಕೆಂಪದದ, ಹೌದ್ ಹೌದ್ ಹೌದ್ರಿ, ಹೌದ್ ಅದ ಅದ ಅದು ಆರಿದ್ರಾ ನಕ್ಷತ್ರ ಅಂತ. ನಿದ್ರಾ ನಕ್ಷತ್ರ. ಅದು ಆರಿದ್ರಾ ನಕ್ಷತ್ರ ಎಡಗಡೆ ಇರೋದು. ಒಂದು ಯಾವ 3 ಲೈನ್ ಏನವ, 1 2 3, ಆ 3ರ ಮಧ್ಯದಲ್ಲಿ ಇರತಕ್ಕಂತಹದ್ರಿಂದ ಎಡಗಡೆ ಒಂದು ಕೆಂಪು ಕಲರ್ ನಕ್ಷತ್ರ ಕಾಣಿಸ್ತದ, ಅದಕ್ಕೆ ಆರಿದ್ರಾ ನಕ್ಷತ್ರ ಅಂತಾರ. ಆ ಆರಿದ್ರಾ ನಕ್ಷತ್ರದಿಂದ ಹಂಗ ಸ್ವಲ್ಪ ಒಂದು 45 ಡಿಗ್ರಿ ಆಂಗಲ್ ಹೊಡೆದ್ರಿ ಅಂದ್ರೆ ಮೇಲ್ಗಡೆ ಅದ ಬೆಲ್ಟ್ ಒಳಗ ನೋಡ್ರಿ. ಈಗ ನೀವು ಆ 3 ನಕ್ಷತ್ರದ ಬೆಲ್ಟ್ ನೋಡಿದ್ರಿ ಅಂದ್ರ ಮ್ಯಾಲಿನ ನಕ್ಷತ್ರದಿಂದ ಎಡಗಡೆ ಬಾಜುಕ್ ನೋಡ್ರಿ ಇನ್ನೊಂದ್ ನಕ್ಷತ್ರ ಕಾಣಿಸ್ತದ ನಿಮ್ಗ. ಹೌದು, ಒಂದೇ ಒಂದು ಕಾಣಿಸ್ತೇನು? ಹಾ, ಒಂದೇ ಒಂದ್ ಕಾಣಿಸ್ತಾ ಇಲ್ಲ, ಅದು ಮೃಗಶಿರಾ ನಕ್ಷತ್ರ. ಅದು ಆರಿದ್ರಾಕ್ ಒಂದ್ ಸ್ವಲ್ಪ ಸ್ಟ್ರೇಟ್ ಲೈನ್ ಇದ್ದಂಗ ಅದ ಹಿಂಗ ಆಂಗಲ್ ದಾಗ. ಸ್ಟ್ರೇಟ್ ಇಲ್ರಿ, ಸ್ವಲ್ಪ ಕರ್ವದ ಅರೌಂಡ್ 50 ಡಿಗ್ರಿ ಹಿಂಗ್ ಕರ್ವದ ಅದು. ಹೌದು 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 ಹೌದಿಲ್ಲ, ಆಂಗಲ್ ಅದ ಅಲ್ಲಿ. ಹೌದು ಆಂಗಲ್ ಹಿಂಗದ ಹಿಂಗ. ಅದು ಏನದ, ಅದು ಸ್ಲ್ಯಾಂಟ್ ಲೈನ್ ಆಗ್ತದ. ಅದು ಸ್ಲ್ಯಾಂಟ್ ಲೈನ್ ಕೆಂಪದರಿಂದ ಮೇಲ್ಗಡೆ ಬಲಗಡೆ ಬಾಜು, ಕೆಂಪ ನಕ್ಷತ್ರ ಏನ್ ಕಾಣಿಸ್ತದ ಆರಿದ್ರಾ ನಕ್ಷತ್ರ. ಆರಿದ್ರಾ ನಕ್ಷತ್ರದಿಂದ ಮೇಲ್ಗಡೆ ಸ್ಟ್ರೇಟ್ ಹೋಗಿ ಬಲಗಡೆ ಚೂರ್ ನೋಡಿಬಿಟ್ರೆ ಒಂದ ಸ್ಟಾರ್ ಕಾಣಿಸ್ತದ, ಅಲ್ಲಿ ಒಂದು ಸಿಂಗಲ್ ಸ್ಟಾರ್. ಹಾ, ಅದು ಏನಂತ ಕರೆಸ್ಕೊಳ್ತದ? ಇದು ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗ್ಲಿಲ್ರಿ ಆಚಾರ, ಇದು ಇನ್ನೊಂದ್ಸಲ ರಿಪೀಟ್ ಮಾಡಿ. ನಿಮ್ಗೆ ಆರಿದ್ರ ನಕ್ಷತ್ರ ಗೊತ್ತಾಗಿದೆ, ನೀವು ಎಲ್ಲಾರು ಆರಿದ್ರ ನಕ್ಷತ್ರ ನೋಡ್ಲಿಕತ್ತೀರಿ. ಆರಿದ್ರ ನಕ್ಷತ್ರದ ಕಡೆ ನೋಡ್ರಿ ಎಲ್ಲಾರು. ಆರಿದ್ರ ಕಾಣಿಸ್ತಾ? ಆ 3 ಸ್ಟ್ರೇಟ್ ಲೈನ್ ಮ್ಯಾಲ ಹೋದಲ್ರಿ? ಅಲ್ರಿ, ಮ್ಯಾಲಲ್ಲ, 3 ನಕ್ಷತ್ರಗಳು ಏನಿವೆಯೋ ಆ 3 ನಕ್ಷತ್ರಗಳ ಮಧ್ಯದ ನಕ್ಷತ್ರದಿಂದ ಸ್ಟ್ರೇಟ್ ಲೈನ್ ಹೇಳಿದ್ರೆ ಒಂದು ಕೆಂಪು ನಕ್ಷತ್ರ ಕಾಣಿಸ್ತದ ನಿಮ್ಗ. ಓ, ಈ ಕಡೆ ಅದ್ರದ್ದು ಎಡಗಡೆ ಬಾಜು ರೈಟ್ ಸೈಡ್. ನಮ್ದು ಹೆಡ್ ದಿಂದ ಶೋಲ್ಡರ್ ಬಂದಂಗ ನೋಡ್ರಿ, ಆ ತರ ಅದು ಅಂದ್ರೆ. ಹೌದು, ಅದಕ್ಕ ಮಹಾವ್ಯಾಧ ಅಂತ ಕರೀತಾರೆ. ಈ ಇಷ್ಟು 3 ಬೆಲ್ಟ್ ಏನವ ನೋಡ್ರಿ, ಇದು ಬೆಲ್ಟ್, ಇದು ಒರೈನ್ ಬೆಲ್ಟ್ ಅಂತ ಕರೀತಾರೆ ಇಂಗ್ಲಿಷ್ನ್ಯಾಗ. ಮಹಾವ್ಯಾಧನ ನಡು ಭಾಗ ಇದು. 3 ನಕ್ಷತ್ರ ಏನ್ ಕಾಣಿಸ್ತಾವಲ್ಲ ನಿಮ್ಗೆ, ಎಲ್ಲೇ ಪೂರ್ವಕ್ ನೀವು ಮುಖ ಮಾಡಿ ನಿಂತ್ರ ನಿಮ್ಮ ಬಲಗಡೆ ಬಾಜು ನೋಡ್ರಿ, ಪೂರ್ವಕ್ ಮುಖ ಮಾಡಿ ನಿಂತ ಸ್ವಲ್ಪ ಬಲಗಡೆ ಹೊಳ್ರಿ, ತಲೆ ಮ್ಯಾಲ ಎತ್ತರಿ, 3 ನಕ್ಷತ್ರಗಳು ಕಾಣಿಸ್ತಾವ ಲೈನ್, ಒಂದ್ರ ಕೆಳಗ್ ಒಂದ್ರ ಕೆಳಗ್ ಒಂದು. ಹೌದಾ? ಆ 3 ನಕ್ಷತ್ರಗಳು ಮಹಾವ್ಯಾಧನ ನಡ, ಅರ್ಥ ಆತಾ? ಇದು ಮೇಲೆ ಮೃಗಶಿರ ಎಂಬತಕ್ಕಂಥದ್ದು ಶಿರೋಭಾಗಕ್ಕೆ ಬರ್ತದ, ಹಿತ್ಲಾಗಡೆ ಆರಿದ್ರ ನಕ್ಷತ್ರ ಕೈ ಭಾಗಕ್ಕೆ ಬರ್ತದ. ಹಂಗ ಮುಂದ್ ಹೋದ್ರೆ ನಿಮ್ಮಲ್ಲಿ ಊರೊಳಗ ಲೈಟ್ ಪೊಲ್ಯೂಷನ್ ಭಾಳ ಇರೋದ್ರಿಂದ ಕೈ ಒಳಗ ಧನುಸ್ ಹಿಡ್ದಾನವ, ಕೈ ಒಳಗಡೆ ಬಾಣ ಬಿಲ್ಲು ಹಿಡ್ದಾನ, ಅದು ಕಾಣಿಸಂಗಿಲ್ಲ ನಿಮ್ಗ. ಮಹಾವ್ಯಾಧ ಅಂತ ಬೇಟೆಗಾರನ ಚಿತ್ರ ಆಗ್ತದ ಇಷ್ಟು ಕುಡಿಸಿದ್ರೆ ನಕ್ಷತ್ರಗಳನ್ನ. ಓ, ಈಗ ನಾವು 3 ನಕ್ಷತ್ರ ಏನ್ ಸ್ಟ್ರೇಟ್ ಲೈನ್ ಇದ್ವಲ್ರಿ, ಅದ್ರದ್ದು ಒಂದದ, ಆ ಒಂದನ್ನ ಹೋಗ್ಬೇಡ್ರಿ, ಕೆಳಗಿಂದ ಹಿಡಿದ್ರ ಅದು ಧನಸ್ಸದ ಗತೆ ಕಾಣಿಸ್ತದ. ಹೌದು. ಈಗ ನಿಮಗ ನಾವು ಮುಖ್ಯ ನೋಡ್ಬೇಕಾದದ್ದು ಯಾವುದು? ಆರಿದ್ರ ನಕ್ಷತ್ರ ಗೊತ್ತ ಹಿಡೀರಿ, ಅದ್ರ ತನಕ ನಿಮ್ಗೆ ಮೃಗಶಿರ ಕನ್ಫ್ಯೂಷನ್ ಆಗ್ತದ ಬಹಳ. ಆರಿದ್ರ ಗೊತ್ತ ಹಿಡೀರಿ. ಆ 3 ನಕ್ಷತ್ರಗಳ ನಡುವಿನ ನಕ್ಷತ್ರದಿಂದ ಸ್ಟ್ರೇಟ್ ಲೈನಿಗೆ ಬಂದ್ರ ಯಾವ ನಕ್ಷತ್ರದ? ಕೆಂಪು ಕಲರ್ ನಕ್ಷತ್ರ ಕಾಣಿಸ್ತದೆ ಎಡಗಡೆ ಬಾಜು. ಹಾ, ಅದು ಆರಿದ್ರ ನಕ್ಷತ್ರ. ಅರ್ಥ ಆಯ್ತಾ ಎಲ್ಲರಿಗೂ? ಆರಿದ್ರದಿಂದ ಮೇಲ್ಗಡೆ ಹೋಗ್ರಿ, ಸ್ಟ್ರೇಟ್ ಹೋಗಿ ಬಲಗಡೆ ನೋಡ್ರಿ, ಅಲ್ಲೊಂದ್ ಸ್ಟಾರ್ ಅದು ಸಣ್ಣಗೆ. ಹೌದು. ಹಾ, ಅದು ಮೃಗಶಿರ. ಇದು ಆರಿದ್ರ ಮೃಗಶಿರ. ಅಲ್ಲಿ ಮೇಲ್ಗಡೆ ಬಂದ್ರ ರೋಹಿಣಿ ಕಾಣಿಸಿದ? ಆರಿದ್ರ ಮೃಗಶಿರ ರೋಹಿಣಿ ಕಾಣಿಸಿದ್ವಾ? ಹಾ, ಹಂಗ ಈ ರೋಹಿಣಿಯಿಂದ ಅಥವಾ ಗುರುಗ್ರಹದಿಂದ ಸ್ಟ್ರೇಟ್ ಲೈನ್ ಮೇಲ್ಗಡೆ ಹೇಳಿರಿ. ಗುರುಗ್ರಹದಿಂದ ಅಂದ್ರೆ ಪಶ್ಚಿಮ ದಿಕ್ಕಿಗೆ ಅಂದ್ರೆ ಇಲ್ಲಾಂದ್ರೆ ನೀವು ಹಿಂಗ್ ನಿಂತಿರ್ತೀರ, ಪೂರ್ತಿ ತಲೆ ಮೇಲ್ ಮಾಡ್ರಿ 90 ಡಿಗ್ರಿ. ನಿಮಗ ಒಂದು ನಕ್ಷತ್ರಗಳ ಗುಂಪು ಕಾಣಿಸ್ತದ, ಸಣ್ಣ ನಕ್ಷತ್ರಗಳ ಒಂದು ಗುಂಪು, ಸಣ್ಣ ನಕ್ಷತ್ರಗಳ ಗುಂಪು ಕಾಣಿಸ್ತದ ನಿಮ್ಗೆ ತಲೆ ಮೇಲೆ. ಕಾಣಿಸ್ತೇನು? ಹೌದು. ಹಾ, ಆ ನಕ್ಷತ್ರಗಳ ಗುಂಪಿಗೆ ಕೃತ್ತಿಕಾ ನಕ್ಷತ್ರ ಅಂತ ಹೆಸರು. ಒಂದು ನಕ್ಷತ್ರ ಇಲ್ಲ, ಅದು ಗುಂಪಿಗೆ ಕೃತ್ತಿಕಾ ನಕ್ಷತ್ರ ಅಂತ ಹೆಸರು. ಚಿಕ್ಕಿ ಕಾಣಿಸ್ತಿದ್ರಿ?
ಹೌದು. ಅಂದ್ರ ಅದು ಸೂರ್ಯನ ಗತೆನೆ ಬಟ್ ಡಿಫ್ರೆಂಟ್ ಟೈಪ್ ಅದ ಏನ್ರಿ ಅದು ಹಂಗಿದ್ರ? ಏನು ಅಂದ್ರ ನಾವ್ ಈಗ ಸೂರ್ಯನ ಕಲ್ಪನೆ ಏನದ ಒಂದ ಅದ ನಮ್ ರೌಂಡ್ ಅಂತ ಹೇಳಿ. ಈಗ ನೀವು ಕೃತಿಕಾ ನಕ್ಷತ್ರ ಹೇಳಿದ್ದ ಇಟ್ಸ್ ನಕ್ಷತ್ರ ಬೇರೆ ಸೂರ್ಯ ಬೇರೆ, ಮತ್ತ ಸೂರ್ಯಗೂ ನಕ್ಷತ್ರಕ್ಕೂ ಹೋಲಿಸ್ಬೇಡ್ರಿ. ಹಾ 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 ಸರಿನಾ? ಈಗ ಹಾ, ಇಲ್ಲಿ okay. ಏನವ, ಈಗ ಆರ್ದ್ರ ನಕ್ಷತ್ರ ನಿಮ್ಗೆ ಒಂದ್ ಕಾಣಿಸ್ತೀವಿ, ಅದ ಡ್ಯುಯಲ್ ನಕ್ಷತ್ರದ ಎರಡವ, ಸರಿನಾ? ಹೌದ್ರಿ. ಬರಿಗಣ್ಣಿಗೆ ನಮ್ಗೆ ಒಂದ ಕಾಣಿಸ್ತದ. ಹಂಗ ಇಲ್ಲಿ ಕೃತ್ತಿಕಾ ಎಂಬತಕ್ಕಂತಹದ್ದು ನಿಮಗ್ ಏನಾಗ್ತದ, ಬಹಳಷ್ಟು ಕಾಣಿಸ್ತಾವ, ಒಂದ್ ನಕ್ಷತ್ರ ಇಲ್ಲ ಅವು. ಹ್ಮ್ 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 ನಿಮ್ ಗ್ರೂಪ್ ಕಾಣಿಸ್ತಿಲ್ಲ, ಗುರುಗ್ರಹದಿಂದ ಮೇಲ್ಗಡೆ ನೋಡ್ರಿ, ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪೂರ್ತಿ 90 ಡಿಗ್ರಿ ಕುತ್ತಿಗೆ ಮೇಲೆ ಎಬ್ಬಸ್ರಿ. ಹೌದು, ಚಿಕ್ಕಿ 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 ಅವರಿ ಸಣ್ಣ ಸಣ್ಣ. ಅದು ಕೃತ್ತಿಕಾ ನಕ್ಷತ್ರ, ಅದು ಕೃತ್ತಿಕಾ. ಅರ್ಥ ಆಯ್ತಾ? ಹ್ಞೂ ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ. ಆಯ್ತಾ? ಆಯ್ತು. ಹೀಗೆ ಹೋದ್ರೆ ಪುನರ್ವಸು ನಿಮ್ಮಲ್ಲಿ ಲೈಟ್ ಪೊಲ್ಯೂಷನ್ ಇರೋದ್ರಿಂದ ಕ್ಲೀನ್ ಆಗಿ ಕಾಣಿಸಂಗಿಲ್ಲ. ಅದ್ರ ಕೆಳಗಡೆ ಆರಿದ್ರದಿಂದ ಕೆಳಗಡೆ ಸ್ವಲ್ಪ ಬಲಗಡೆ ಬಾಜುಕ್ ನೋಡ್ರಿ ಒಂದು ನಕ್ಷತ್ರ, ಅದ್ರ ಬಾಜುಕ್ ಇನ್ನೊಂದು ನಕ್ಷತ್ರ, 2 ನಕ್ಷತ್ರ ಕೂಡಿಸಿ ನಿಮಗ್ ಪುನರ್ವಸು ಕಾಣಿಸ್ತದ. ಆರಿದ್ರ ಏನದ, ಆರಿದ್ರದಿಂದ ಕೆಳಗಡೆ, ಆರಿದ್ರದಿಂದ ಕೆಳಗಡೆ ಎಡಗಡೆ ಬಾಜು. ಹಾ, ಕೆಳಗಡೆ ನೋಡಿ ಎಡಗಡೆ ಬಾಜು ಹೊಳಬೇಕು, ಅಲ್ಲಿ ನಿಮ್ಗೆ 2 ನಕ್ಷತ್ರ ಕಾಣಿಸ್ತಾವೆ. ಮಸ್ಕ್ ಮಸ್ಕ್ ಅದಾವ್ರಿ ಅದು. ಹಾ, ಅದು ಸ್ವಲ್ಪ pollution ಲೈಟ್ ಪೊಲ್ಯೂಷನ್ ಇರೋದ್ರಿಂದ, ಸಿಟಿ ಒಳಗೆ ಲೈಟ್ ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಅದು ಕ್ಲೀನ್ ಆಗಿ ಕಾಣಿಸಂಗಿಲ್ಲ. ಹೀಗಾಗಿ ನೀವು ಇಲ್ಲಿಂದ ನೋಡ್ಲಿಕ್ಕೆ ಚಾಲು ಮಾಡ್ಬೇಕು. ಆಯಿದ್ರ, ಮೃಗಶಿರ, ರೋಹಿಣಿ, ಕೃತ್ತಿಕಾ. ಹೌದಾ? ಈಗ ಆಗ್ಲೇ ನೀವು ಹೊರನದ್ದೇನ ನಮ್ದು ಮಹಾವ್ಯಾಧನ 3 ನಕ್ಷತ್ರಗಳು ನೋಡಿದ್ರಲ್ಲ, ಒಂದ್ರಿ ಕೆಳಗೊಂದು ಮಹಾವ್ಯಾಧನ 3 ನಕ್ಷತ್ರಗಳು. ಆ ನಕ್ಷತ್ರಗಳಿಂದ ಕೆಳಗಿಳಿರಿ, ಒಂದು ಬ್ರೈಟ್ ಸ್ಟಾರ್ ಕಾಣಿಸ್ತದ ಬಲಗಡೆ ಮೂಲೆಯಾಗ. ಹೌದು, ಎದ್ದು ಹೊಳಿಲಿಕ್ಕೆ ನೋಡ್ರಿ, ಎಲ್ಲರಿಗೂ ಅದು ಕಾಣಿಸ್ತಾ? ಅದು ನಕ್ಷತ್ರ ರೀ, ಅದು ಅಂದ್ರೆ ಮಿನುಗ್ಲಿಕ್ಕತ್ತದ ಅದು. ಹಾ ಬರೋಬ್ಬರ್, ಗ್ರಹ ಅಲ್ಲ ಅದು ನಕ್ಷತ್ರ, ಯಾಕಂದ್ರೆ ಅದು ಮಿಣಿ ಮಿಣಿ ಅನ್ಲಿಕ್ಕತ್ತದ. ಹೌದಾ? ಅದಕ್ಕ ಲುಬ್ಧಕ ಅಂತ ಹೆಸರು. ಏನಂತ ಹೆಸರು? ಲುಪ್ತಕ. ಲುಬ್ಧಕ. ಅರ್ಥ ಆಯ್ತಾ? ಅದಕ್ಕೆ ಲುಬ್ಧಕ, ಲುಬ್ಧಕ ಅಂತ ನಕ್ಷತ್ರಕ್ಕೆ, ಲುಬ್ಧಕ ನಕ್ಷತ್ರ, ಸರಿನಾ? ಲುಬ್ಧಕ ಇಲ್ಲಿ ಮಹಾವ್ಯಾಧನಲ್ಲಿ ನಮಗೆ ಸಿಗತಕ್ಕಂತಹದ್ದು ಆರಿದ್ರ ಹಾಗೂ ಮೃಗಶಿರ. ಮೃಗಶಿರ ಎಂದ ಮೇಲ್ಗಡೆ ಗುರು ನೋಡಿದಾಗ ನಮಗೆ ಕಾಣಿಸ್ತಿರತಕ್ಕಂತಹದ್ದು ಯಾವ್ದಿದೆ? ಯಾವುದು? ಗುರುವಿನ ಪಕ್ಕದಲ್ಲಿ ಇರತಕ್ಕಂತಹದ್ದು ಅದು ರೋಹಿಣಿ. ಗುರುವಿನ ಪಕ್ಕ ಇರತಕ್ಕಂತಹದ್ದು ಯಾವುದು? ರೋಹಿಣಿ. ಬರೋಬ್ಬರ. ಹಂಗ ಗುರುವಿನಿಂದ ಮೇಲ್ಗಡೆ ಇರತಕ್ಕಂತಹದ್ದು ಕೃತಿಕಾ. ಹಾ ಬರೋಬ್ಬರ್ ನೋಡ್ರಿ, ಬರೋಬ್ಬರ್ ಹೇಳಿಕತ್ತೀರಿ, ಹೌದಿಲ್ಲ? ನೀವು ಇವತ್ತಿನ ಕುಂಡಲಿ ಪಂಚಾಂಗಗಳನ್ನೆಲ್ಲ ತೆಗೆದು ನೋಡಿದ್ರ ಗುರು ಯಾವ ನಕ್ಷತ್ರದಾಗಿದ್ದಾನ ಅಂತ ನೋಡಿದಾಗ, ಯಾವ ರಾಶಿ ಒಳಗಿದ್ದಾನ ಅಂತ ನೋಡಿದಾಗ ನಿಮಗ್ ಗೊತ್ತಾಗ್ಬಿಡ್ತದ. ಏನಂತ ಬರ್ದಿರ್ತಾರ ಪಂಚಾಂಗದಾಗ? ರೋಹಿಣಿ ನಕ್ಷತ್ರದಾಗ ಗುರು ಇದ್ದಾನ ಅಂತ ಬರ್ದಿರ್ತಾರ. ಪಂಚಾಂಗ ತೆಗೆದು ನೋಡ್ಬೇಕು, ಹಂಗ ಹೂ ಅನ್ಬಾರ್ದು ಯಾವತ್ತು. ಆಮೇಲೆ ನೋಡ್ರಿ ತೆಗೆದು ಪಂಚಾಂಗದಾಗ ಏನಂತ ಬರ್ದಿರ್ತಾರ? ರೋಹಿಣಿ ನಕ್ಷತ್ರದೊಳಗ ಗುರು ಇದ್ದಾನ ಅಂತ ಬರ್ದಿರ್ತಾರ. ನೀವ್ ಮೇಲ್ಗಡೆ ನೋಡ್ರಿ, ಎಲ್ಲಿದ್ದಾನ ಗುರು, ಯಾವ ನಕ್ಷತ್ರದಾಗಿದ್ದಾನ? ಅಲ್ಲೊಂದು ಕೃತಿಕಾ ಅದಲ್ರಿ ಮ್ಯಾಲೆ. ಅಲ್ಲ, ಕೃತಿಕಾ ಕಡೆ ಹತ್ರ ಇದ್ದಾನೇನ್ರಿ? ಎದಕ್ ಹತ್ರ ಇದ್ದಾನ? ಇದಕ್ಕ ರೋಹಿಣಿಗೆ ಹತ್ರ ಇದ್ದಾನ. ಹೌದಿಲ್ಲ? ಅಂದ್ರೆ ರೋಹಿಣಿ ನಕ್ಷತ್ರದಾಗಿದ್ದಾನಂತ ಅರ್ಥ. ಹಾ, ಯಾವತ್ತಿಗೂ ಕೂಡ ಪಂಚಾಂಗದಲ್ಲಿ ಇರತಕ್ಕಂಥದ್ದು ಇದೇ ವಿಚಾರ. ನಾವ್ ಆಕಾಶದಾಗ ನಮ್ಗೆ ಏನ್ ಕಾಣಿಸ್ತದ ನೋಡ್ರಿ, ಅದ್ನೇ ಅಲ್ಲಿ ಬರ್ದಿರ್ತಾರ. ನಮ್ಮ ಕಣ್ಣಿಗೆ ಕಾಣಿಸ್ಲಾರ್ದ ಏನು ಮತ್ತೊಂದೇನು ಬರ್ದಿರಂಗಿಲ್ಲ. ತಿಳಿತಾ? ಇಲ್ಲಿ ಹಿಂಗ ನೀವು ಈಗೇನ್ ನಿಮ್ಗೆ ಕೃತಿಕಾ ಕಾಣಿಸ್ತೆ, ಕೃತಿಕಾ ನಕ್ಷತ್ರ ನೋಡಿರಿ, ಹೌದಿಲ್ಲ? ಕೃತಿಕಾದಿಂದ ಸ್ವಲ್ಪ ಹಿಂಗ್ ಹೋದ್ರ ಪೂರ್ತಿ ಸ್ವಲ್ಪ ಉತ್ತರಕ್ಕೆ ಮುಖ ಮಾಡಿ ತಲೆ ಮ್ಯಾಲ್ ಮಾಡ್ರಿ, ನಿಮ್ಗೆ ಮತ್ತೆ 2 ನಕ್ಷತ್ರಗಳು ಹಿಂಗ್ ಕಾಣಿಸ್ತಾವ, 2-3 ನಕ್ಷತ್ರ ಹಿಂಗ್ ಕಾಣಿಸ್ತಾವ ಇಲ್ಲಿ. ಹಾ, ಟ್ರಯಾಂಗಲ್ ಟೈಪ್ ಕಾಣಿಸ್ತಿಲ್ಲ? ಅದನ್ನ ಅಶ್ವಿನಿ ನಕ್ಷತ್ರ ಅದ್ರೊಳಗೆ ಇರೋದು ಯಾವ್ದು ಮಧ್ಯದೊಳಗದಲ್ಲ, ನಿಮ್ಗೆ ಟ್ರಯಾಂಗಲ್ ಒಂದ್ ಮಧ್ಯದೊಳಗೆ ಕ್ರಿಯೇಟ್ ಮಾಡ್ತದಲ್ಲ, ಅದ್ಯಾವ ನಕ್ಷತ್ರ? ಅಶ್ವಿನಿ ನಕ್ಷತ್ರ. ಆ ಟ್ರಯಾಂಗಲ್ ನಡುವ್ರಿ? ಹಾ, ಮಧ್ಯದೊಳಗದಲ್ಲ ಒಂದು ಟ್ರಯಾಂಗಲ್ ನಿಮ್ಗೆ ಕಾಣಿಸ್ತದ ನೋಡ್ರಿ. ಲೈಟ್ ಪೊಲ್ಯೂಷನ್ ಇರೋದ್ರಿಂದ ನಿಮ್ಮಲ್ಲಿ ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ, ಲೈಟ್ ಪೊಲ್ಯೂಷನ್ ಅದ. ಹೀಗಾಗಿ ನಿಮ್ಮಲ್ಲಿ ಕಾಣಿಸ್ಲಿಲ್ಲ ಅಂದ್ರೂ ಅದನ್ನ ಗೊತ್ತ ಹಿಡ್ಕೊಂಡಿರಿ. ಆ ಏರಿಯಾ ಒಳಗ ಮಧ್ಯಭಾಗದಾಗ ಬರೋದು ಯಾವ್ದು? ರೋಹಿಣಿ. ಟ್ರಯಾಂಗಲ್ ಫಾರ್ಮೇಶನ್ ಆಗ್ತಾವ್ರಿ. ಹಾ ಹಾ, ಅಲ್ಲಿ ಮ್ಯಾಲ ನಿಮ್ ತಲೆ ಮೇಲೆ ನೋಡ್ಬೇಕು. ಯಾವ್ದ್ರಿ ಇದ್ರಾಗ? ಇಲ್ಲ ಅಂದ್ರ ಗುರುಗ್ರಹದಿಂದ ಸ್ವಲ್ಪ ಎಡಕ್ಕ ಬಂದ್ರ ಅವು ಕೃತಿಕಾ ನಕ್ಷತ್ರದಿಂದ ತಗೋರಿ, ಅನುಕೂಲ ಆಗ್ತದ. ಕೃತಿಕಾ ನಕ್ಷತ್ರದಿಂದ
ಹಾ ಕೃತ್ತಿಕಾ ನಕ್ಷತ್ರದಿಂದ ಹಿಂದ್ಗಡೆ ಬರ್ಬೇಕು, ಪಶ್ಚಿಮ ದಿಕ್ಕಿಗೆ. ಹಿಂದ್ಗಡೆ ಅಂದ್ರೆ ಹಾ ಹಾ ಉತ್ತರ ಪಶ್ಚಿಮ ದಿಕ್ಕಿಗೆ. ದಿಕ್ಕಿಗೆ, ಪಶ್ಚಿಮ ದಿಕ್ಕಿಗೆ. ಓ ಸರಿ. ಪಶ್ಚಿಮ ದಿಕ್ಕಿಗೆ. ಹಾ ನಾವೀಗ ಎಲ್ಲಾ ಗ್ರಹಗಳು ಕೂಡ ನಕ್ಷತ್ರಗಳನ್ನ ನೋಡ್ತಿದ್ದು ಪೂರ್ವದಿಂದ ಪಶ್ಚಿಮಕ್ಕ, ಹೌದು. ಗೊತ್ತಾಯ್ತಾ? ಹಾ ಹಾ, ಕೃತ್ತಿಕಾದಿಂದ ಪಶ್ಚಿಮ ದಿಕ್ಕಿಗೆ ನೋಡ್ರಿ, ಅಲ್ಲಿ ನಿಮಗ್ ಕಾಣಿಸ್ತದ. ಅಲ್ಲಿ ಎರಡು ಕಾಣಿಸ್ತಾವ್ರಿ, ಎರಡು ಹಾ, 1 2 ಸ್ಟ್ರೇಟ್ ಹಂಗ ಕೃತಿಕಾದಿಂದ ಸ್ಟ್ರೇಟ್ ಹೇಳಿದ್ರೆ 2 ಕಾಣಿಸ್ತಾವ ನಿಮಗ್ ಲೈಟ್ ಹಾ ಪೊಲ್ಯೂಷನ್ ಇರೋದ್ರಿಂದ, ಸರಿನಾ? ಹಾ ಅದೇನದಲ್ಲ, ಅದು ಹಾ ಯಾವ ಅಶ್ವಿನಿ ನಕ್ಷತ್ರ ಅಂತ ಮೇಷ ರಾಶಿ ಒಳಗ್ ಬರೋದು, ಗೊತ್ತಾಯ್ತಾ? ಅಶ್ವಿನಿ ಈ ನಕ್ಷತ್ರ ರೀ. ಹಾ, ಈ ಅಶ್ವಿನಿ ಮತ್ತ ಯಾವುದು ಕೃತ್ತಿಕಾದ ನಡುವ ಅತಿ ಸೂಕ್ಷ್ಮದ, ಅದು ಭರಣಿ ಅಂತ, ಅತಿ ಸೂಕ್ಷ್ಮ, ಒಂದ್ ಅದ ರೀ. ಹ್ಮ್ ಅತ್ಯಂತ ಸೂಕ್ಷ್ಮವಾದಂತಹದ್ದು ಅದು, ಹ್ಮ್ ಹ್ಮ್ ಗೊತ್ತಾಯ್ತಾ? ಹ್ಮ್ ಅದು ಭರಣಿ, ಹ್ಮ್ ಅಷ್ಟೇ ಸಲೀಸಾಗಿ ಕಣ್ಣಿಗೆ ಕಾಣಿಸಂಗಿಲ್ಲ ಅದು. ಹಾ, ಹೀಗೆ ಅಗ್ನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಈ ತರ ಹೋಗ್ತಾವ, ಗೊತ್ತಾಯ್ತಾ? ಹೀಗೆ ಉತ್ತರಕ್ಕೆ ನೋಡಿದ್ರಿ ಅಂದ್ರ ನಿಮ್ಮ ಕಣ್ಣಿಗೆ ಸ್ಟ್ರೇಟ್ ಆಗಿ ಧ್ರುವ ನಕ್ಷತ್ರ ಕಾಣಿಸ್ತಾ ಇದೆ. ಉತ್ತರಕ್ಕೆ ಮುಖ ಮಾಡಿ ನಿಂತ್ರೆ ನಿಮ್ಮ ಕಣ್ಣಿಗೆ ಸ್ಟ್ರೇಟ್ ಆಗಿ ಧ್ರುವ ನಕ್ಷತ್ರ ಕಾಣಿಸ್ತಾ ಇದೆ ಆಕಾಶದಲ್ಲಿ. ಹಾ ನೋಡ್ರಿ, ಕಾಣಿಸ್ತದೆ ನಿಮ್ಗ? ಕಾಣಿಸ್ತದೆ ಅಲ್ಲಿ ಇದು ಫಸ್ಟ್ ಅದ ಸ್ವಲ್ಪ ಅದು. ಉತ್ತರಕ್ಕೆ ಮುಖ ಮಾಡಿ ನಿಂತ್ರೆ ಅದು ಒಂದೇ ನಕ್ಷತ್ರ ಕಾಣಿಸ್ತದೆ, ಅಕ್ಕಪಕ್ಕದಲ್ಲಿ ಯಾವ ನಕ್ಷತ್ರನೂ ಇಲ್ಲ. ಹೌದು, ಸ್ವಲ್ಪ ಬ್ರೈಟ್ ಅದಲ್ರಿ ಚಾರ್ ಅದು. ಹೌದು, ಹಾ. ಉತ್ತರ ದಿಕ್ಕಿಗೆ. ಹಾ ಹಾ, ಉತ್ತರ ಅದ್ರ ದಿಕ್ಕಿಗೆ ರೀ. ಅಕ್ಕಪಕ್ಕ ಯಾವ ನಕ್ಷತ್ರವೂ ನಿಮ್ಗೆ ಕಾಣಿಸ್ತಾ ಇಲ್ಲ, ಅದು ಒಂದೇ ನಕ್ಷತ್ರ ಇದೆ ಉತ್ತರ ದಿಕ್ಕಿನಲ್ಲಿ. ಅಂದ್ರೆ ಈ ಗುರುದಿಂದ ಉತ್ತರ ದಿಕ್ಕಿನಲ್ಲಿ ನಿಮ್ ಉತ್ತರಕ್ಕೆ, ಕಣ್ಣಿಗೆ ಈ ಗುರುದಿಂದ ಉತ್ತರ ಕಣ್ಣಿಗೆ ಮುಖ ನೇರವಾಗಿ. ಮಾಡ್ಕೊಂಡು ಹೋದ್ವಿ ಅಂದ್ರೆ ಕಾಣಿಸ್ತಲ್ರಿ ಸರ್ ಅದು? ಏನಂದ್ರಿ? ಗುರು ಗ್ರಹದಿಂದ ಉತ್ತರ ಮುಖಕ್ಕೆ ನಾವು ಹಂಗ ಮುಖ ಮಾಡ್ಕೊಂಡು ಹೋದ್ವಿ ಅಲ್ಲಿ ಕಾಣಿಸ್ತದ, ಅದೇ ಒಂದ್ ಲೈನ್ ಬರೋಬ್ಬರ್ ಬರೋಬ್ಬರ್ ಬರೋಬ್ಬರ್. ಹಾ, ಸರಿ ಸರಿ. ನಿಮ್ಗೆ ಹಂಗ ಬರ್ತದ. ಹಾ ಸರಿ ಸರಿ. ಆಚಾರ ಅದು ನಾವು ಹೆಂಗ ಇಲ್ಲಿ ನನಗೆ ಕಾಣಿಸೋಲ್ತು ಈಗ. ನಿಮ್ಗೆ ಕಾಣಿಸಂಗಿಲ್ಲ ಅಂದ್ರೆ ಮುಂದೆ ದೊಡ್ಡ ಬಿಲ್ಡಿಂಗ್ ಇರಬಹುದು, ಅಥವಾ ಲೈಟ್ ಅತ್ಲ ಕಡೆ ಬಹಳ ಜೋರ್ ಲೈಟ್ ಇರಬಹುದು, ಇವೆರಡೇ ಕಾರಣ. ಈಗ ಅಂದ್ರೆ ನಾನು full- ಆ ಧ್ರುವ ನಕ್ಷತ್ರ, ಧ್ರುವ ಅಂದ್ರೆ ಧ್ರುವ. ಫುಲ್ ನಾನು ಅಂದ್ರೆ ಗೋಣೆ ಫುಲ್ ಮ್ಯಾಲ್ ಮಾಡಿದ್ರೆ ಕಾಣಿಸ್ಬೇಕ್ರಿ, ಅಥವಾ ಸ್ವಲ್ಪ ಏನು ಇಲ್ಲ, ಹಿಂಗ 20 ಉತ್ತರಕ್ಕೆ ಡಿಗ್ರಿ ಮುಖ ಮಾಡಿ ಹಿಂಗ ಮಾಡಿ ಸ್ಟ್ರೇಟ್ ನಿಂತ್ರಿ ಅಂದ್ರ, ಉತ್ತರಕ್ಕೆ ಮುಖ ಮಾಡಿ ಸೀದಾ ಕುತ್ತಿಗೆ ಸೀದಾ ಇಟ್ರಿ ಅಂದ್ರೆ ನೀವು ಪರ್ಪೆಂಡಿಕ್ಯುಲರ್ ಆಗಿ ನಿಮ್ ಕಣ್ಣಿನ ಮುಂದೆ ಕಾಣಿಸ್ತದ. ಹಾ ನಿಮ್ ದೇಹಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಹೌದಾ? ಕುತ್ತಿಗೆ ಇದ್ರೆ ಕಣ್ಣಿಗೆ ಸ್ಟ್ರೇಟ್ ಆಗಿ ಕಾಣಿಸ್ತದ. ಲೈಟ್ ಪೊಲ್ಯೂಷನ್ ಇದ್ರೆ ನಿಮ್ಗೆ ಕಾಣಿಸಂಗಿಲ್ಲ. ಅಲ್ಲಿ ಏನಾದ್ರು ಜಾಸ್ತಿ ದೊಡ್ಡ ದೊಡ್ಡ ಲೈಟ್ಗಳು, ಸ್ಟ್ರೀಟ್ ಲೈಟ್ಗಳು ದೊಡ್ಡ ಇದ್ದು ಅಂದ್ರೆ ನಿಮ್ ಕಣ್ಣಿಗೆ ಕಾಣಿಸಂಗಿಲ್ಲ. ಉತ್ತರ ದಿಕ್ಕಿಗೆ ಇರತಕ್ಕಂತಹದ್ದು ಧ್ರುವ ನಕ್ಷತ್ರ. ಕಾಣಿಸ್ತಾ? ನಂಗೆ ಕಾಣಿಸ್ತದೆ ಸರ್, ನಂಗಂತೂ ಕಾಣಿಸ್ತದೆ. ಹೌದಾ? ಈಗ ಯಾವ್ಯಾವ ನಕ್ಷತ್ರ ಏನೇನ್ ನೋಡಿದೀವಿ ಹೇಳ್ರಿ. ಈಗ ನೋಡ್ರಿ, ಮಂಗಳ ಮ್ಯಾಲೆ ಇದ್ದ ನೋಡ್ರಿ, ಪೂರ್ವ ದಿಕ್ಕಿಗೆ ನೋಡ್ರಿ, ಮಂಗಳ ರೆಡ್ ಕಲರ್ ಪ್ಲಾನೆಟ್ ಪೂರ್ವ ದಿಕ್ಕಿಗೆ ಕಾಣಿಸ್ಲಿಕ್ಕತ್ತದ, ಹಾ ರೆಡ್ ಕಲರ್. ಹೌದು. ಹಾ, ಅವ ಮಂಗಳ. ಇನ್ನೂ ಒಂದ್ ಸ್ವಲ್ಪ ಬಿಟ್ಟಂಗ್ ಮ್ಯಾಲೆ ಬರ್ತಾನ, ನಿಮ್ಗೆ ಮ್ಯಾಲೆ ಬಂದಂಗ ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗ್ತದ. ಅರ್ಥ ಆಯ್ತಾ? ಹೌದು. ಹಿಂಗ ನೀವು ನಿಮ್ಮ ಪೂರ್ವ ದಿಕ್ಕಿನಿಂದ ಬಲಗಡೆ ಹೊಳ್ರಿ, ದಕ್ಷಿಣಕ್ಕ ಪೂರ್ತಿ ಹೊಳಬೇಡ್ರಿ, ಆಗ್ನೇಯಕ್ಕೆ ನೋಡ್ರಿ. ಆಗ್ನೇಯ ಭಾಗಕ್ಕ ನಿಮ್ಗೆ ಅಲ್ಲಿ ಒಂದು ಸ್ಟಾರ್ ಕಾಣಿಸ್ತದ, ಮಿಂಚುತ್ತಾ ಇರತಕ್ಕಂಥ ಕಣ್ಣಿಗೆ ನೇರವಾಗಿ. ಆಗ್ನೇಯ ಅಂತಂದ್ರ ಈಸ್ಟ್ ಮತ್ತ ಇದ್ರ ನಡುವ, ಸೌತ್ ನಡುವ, ಈಸ್ಟ್ ಸೌತ್ ನಡುವ. ಸೌತ್ ಈಸ್ಟ್. ಹಾ, ಆ ಭಾಗದಲ್ಲಿ ಒಂದ್ ನಕ್ಷತ್ರ ಪಕ್ಕ 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 ಅನ್ಲಿಕ್ಕತ್ತದ ದೊಡ್ಡದಾಗಿ. ಕಾಣಿಸ್ತೇನು? ಇಲ್ಲ, ದಕ್ಷಿಣಕ್ಕೆ ಮುಖ ಮಾಡ್ರಿ, ದಕ್ಷಿಣಕ್ಕೆ ಮುಖ ಮಾಡಿ ಎಡಗಡೆ ಬಾಜು ನೋಡ್ರಿ, ನಮಗಿಲ್ಲ ಒಂದ್ ನಕ್ಷತ್ರ ಪಕ್ಕ ಪಕ್ಕ ಅನ್ಲಿಕ್ಕತ್ತದ. ಕಾಣಿಸ್ತದೇನು? ಅದನ್ನ ಹೇಳಿದ್ದವ್ರು. ಅದ್ ಯಾವ ನಕ್ಷತ್ರ ಆಚಾರ? ಅಗಸ್ತ್ಯ ಅಂತ. ಅಗಸ್ತ್ಯ. ಹಾ, ಅಗಸ್ತ್ಯ ಅದು. ಅರ್ಥ ಆಯ್ತಾ? ಹಾ ಹಾ, ಹಂಗಂದ್ರೆ ಪೂರ್ವದಿಂದ ನೋಡ್ತಾ ಬಂದ್ರೆ ಕಣ್ಣಿಗೆ ನೇರವಾಗಿ ನಮ್ಗೆ ಯಾರು ಕಾಣ್ತಾ ಇದ್ದಾರೆ? ಮಂಗಳಿನಿಂದ ಸೀದಾ ಮೇಲ್ಗಡೆ ಹೋದ್ರೆ ಅಲ್ಲಿ ನಮ್ಗೆ ನೇರವಾಗಿ ಕಾಣಿಸ್ತಕ್ಕಂಥ ಪುನರ್ವಸು. ಅದಕ್ಕಿಂತ ಮೇಲ್ಗಡೆ ಹೋದ್ರೆ ಆರಿದ್ರಾದಿಂದ ಮೇಲ್ಗಡೆ ಹೋದ್ರೆ ನಮ್ಗೆ ಕಾಣಿಸ್ತಾ ಇರತಕ್ಕಂತಹದ್ದು ಮೃಗಶಿರದಿಂದ ಸೀದಾ ಕೆಳಗಡೆ ಬಂದ್ರೆ ಬಲಗಡೆ ಪಕ್ಕದಲ್ಲಿ ಲುಬ್ಧಕ. ಹಾಗೆ ಎಡಗಡೆ ಮೇಲ್ಗಡೆ ಹೋದ್ರೆ ಗುರುವಿನ ಪಕ್ಕದಲ್ಲಿ ರೋಹಿಣಿ, ಗುರುವಿನ ಮೇಲ್ಗಡೆ ಕೃತ್ತಿಕ, ಹಾಗೆ ಮೇಲ್ಗಡೆ ಬಂದ್ರೆ ಅಶ್ವಿನಿ. ಹೀಗೆ ಇನ್ನು ಪೂರ್ತಿ ಪಶ್ಚಿಮಕ್ಕೆ ನೋಡ್ತಾ ಇದ್ರೆ ಶನಿಯ ಕೆಳಗಡೆ ಚಂದ್ರನ ಕೆಳಗಡೆ ಶುಕ್ರ. ಈ ತರ ಇವತ್ತಿನ ಆಕಾಶದಲ್ಲಿ ನಮ್ಗೆಲ್ಲರೂ ಕಾಣ್ತಾ ಇರ್ತಾರೆ.
ಇಷ್ಟು ಪದಾರ್ಥಗಳೇ ನಮಗೆ ಇವತ್ತಿಗೆ ಕಾಣಿಸ್ತಾ ಇದೆ. ಅಲ್ಲೇ ಉತ್ತರಕ್ಕೆ ನೋಡಿದ್ರೆ ಧ್ರುವ ನಕ್ಷತ್ರ. ಈಗ ನಮ್ಮ ನೆನಪಿರೋ ಹಂಗ ಆಚಾರ ನಮ್ಗ ಒಂದು 50% ನೆನಪದ ಆಚಾರ. ಈಗ ನೀವು ವಿಡಿಯೋ ಮಾಡಿ ಕಳ್ಸಿದ್ರಂದ್ರ ನಾವ್ ಮತ್ತೆ ಇನ್ನೊಂದ್ಸಲ ಕನೆಕ್ಟ್ ಮಾಡ್ತೀವಿ. ಸರಿ, ನಾನು ಪೂರ್ವದಿಂದ ಪಶ್ಚಿಮಕ್ಕ ನಾನು ಮಾಡ್ತೀನಿ ಅದನ್ನ. ಸರಿನಾ? ಯಾರಿಗಾದ್ರೂ ಏನಾದ್ರು ಸಂಶಯ ಇದ್ರೆ ಕೇಳಬಹುದು. ಯಾರಿಗಾದ್ರೂ ಏನಾದ್ರು ಕೇಳೋದಿತ್ತೇನು ಮತ್ತ? Anybody have any questions in the session? ಕುಂಬಾರ ಹೌದಾ? ಒಂದ್ಸಲ ಡ್ರಾಪ್ ಆಗ್ರಿ, ನಾ ವಿಡಿಯೋ ಕಳಿಸ್ತೇನಂತ, ಆಮೇಲೆ ಮತ್ತೆ ಜಾಯ್ನ್ ಆಗ್ರಿ. ಪ್ರಶ್ನೆಗಳಿದ್ರೆ ನೋಡೋಣಂತ. ಅನಿಲ್ ಅವ್ರ ನಮ್ದು ಟೈಮ್ ಆಗ್ತದ, ನಾವು ಕ್ಲೋಸ್ ಆಗ್ತದೆ ಆಟೋಮೆಟಿಕ್ ಆಗಿ. ಡ್ರಾಪ್ ಆಗಿ ಮತ್ತೆ ಇನ್ನೊಂದು 5 ನಿಮಿಷ ಡ್ರಾಯ್ನ್ ಆಗ್ಬೋದು. ಅಷ್ಟೊತ್ತಿಗೆ ವಿಡಿಯೋ ಕಳಿಸ್ತಾರ ಅಚ್ಚಾರ. ಸರಿ ಹಂಗಾಗ್ಲಿ. ನಡೀತದ. ಮಾಧವ್ರ ನನ್ಗೆ ಗೊತ್ತಾಗ್ಲಿಲ್ಲ ನೀವೇನ್ ಮಾತಾಡೋದು. ಅಂದ್ರೆ ಇದು ಕ್ಲೋಸ್ ಆಗ್ತದ ಆಟೋಮೆಟಿಕ್ ಆಗಿ ಸೆಷನ್.